ಎಲ್ಲರಿಗೂ ನಮಸ್ಕಾರ. ಇವತ್ತು ಎರಡನೆಯ ಡ್ಯೂಟಿ ಇವತ್ತೊಂದು ಹಾಕೊಂಡಿದ್ದೇನೆ. ಈಗ ಸದ್ಯಕ್ಕೆ ಇರುವಂತಹ ಜಾಗ ಇಮ್ಮಿಡನಹಳ್ಳಿ. ಇಮ್ಮಿಡನಹಳ್ಳಿನಲ್ಲಿ ಎಲ್ಲಿ ನಿಯರ್ ವೈಟ್ ಫೀಲ್ಡ್ ಒಳಗಡೆ. ಇಮ್ಮಿಡನಹಳ್ಳಿ ಅಂತಾನೆ ಇದು. ಇಮ್ಮೋಡನಹಳ್ಳಿ ವೈಟ್ ಫೀಲ್ಡ್. ಸೊ ಕಸ್ಟಮರ್ಗೆ ಡ್ರಾಪ್ ಇರೋದು ಇದು. ಆದರ್ಸ್ ಪಾಮ್ ರಿಟ್ರೇಟು ಕಸ್ಟಮರ್ ಬರ್ತಿದ್ದಾರೆ. ಅಂತೂ ಫುಲ್ ಜಾಮ್ ಆಗ್ಬಿಟ್ಟಿದೆ. ಹಾಗೆ ನೋಡ್ಬೋದು ಮುಂದೆ 7.5 ಕಿಲೋಮೀಟರ್ಗೆ 56 ನಿಮಿಷ ತೋರಿಸ್ತಿದೆ. ಇದು ಬೆಂಗಳೂರು ಸಿಚುವೇಶನ್. ಫಸ್ಟ್ ಡ್ಯೂಟಿಗಳಿಲ್ಲ ಅಂತ ನಾವು ಮಾತಾಡ್ತಾ ಇದೀವಿ. ಇವಾಗ ಡ್ಯೂಟಿಗಳು ಬರ್ತಿದ್ದಾವೆ, ಆದ್ರೆ ಟ್ರಾಫಿಕ್ ಜಾಸ್ತಿ. ಎಂತ ಮಾಡೋದು? ಎಂತ ಮಾಡಕ್ಕೆ ಏನಿಲ್ಲ, ಹಾಕೊಂಡಿದ್ಮೇಲೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕು. ಇನ್ನು 7.5 ಕಿಲೋಮೀಟರ್ಗೆ ಆಲ್ರೆಡಿ ಒಂದು ಅರ್ಧ ಆಯ್ತು. ಒಟ್ಟು 10 ಕಿಲೋಮೀಟರ್ ಹೋಗೋಷ್ಟರಲ್ಲಿ 1.5 ಅವರ್ 1.25 ಅವರ್ ಅಷ್ಟು ಟೈಮು ಹಿಡಿತಿದೆ. ನೋಡುವ, ಕ್ಲಚ್ ಹಿಡ್ದು ಎಳ್ದೇನ ಕೈ ಒಂಥರ ಸೆಳೆತ. ಇಡೀ ರೋಡ್ ಫುಲ್ ಜಾಮ್ ಆಗ್ಬಿಡದೆ. ಇನ್ನೂ 14-15 ನಿಮಿಷ ತೋರಿಸ್ತಿದೆ. ಲೆಫ್ಟ್ ರೈಟು ಎಲ್ಲ ಧೂಳು. ಯಪ್ಪ, ಕೈ ಬೆರಳೆಲ್ಲ ನೋವತ್ಕೊಬಿಡ್ತು. ಲೈನ್ ಕಟ್ಕೊಂಡು ಹೋಗ್ತಿರೋದು ನೋಡ್ಬೋದು. ಮೇನ್ ರೋಡು ಲೆಫ್ಟ್ ಅಲ್ಲಿ. ಯಪ್ಪ 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 ಯಪ್ಪ. ಇದ್ರಲ್ಲಿ ಸರ್ವಿಸ್ ರೋಡ್ ಬಂದಿದ್ದಕ್ಕೆ ಬಚಾವು. ರೈಟ್ ಸೈಡ್ ಅಂತೂ ಫುಲ್ ಜಾಮ್. ಅಂದ್ರೆ ಇವಾಗ ಪಾಸ್ ಆಯ್ತೈತೆ, ಅಲ್ಲಿದ್ದೆ ಅಂತೂ ಫುಲ್ ಜಾಮ್ ಆಗಿದೆ. ಮೇಡಮ್ ಯೂಟನಾ ಹಂಗೋ ಹಿಂಗೋ ಮಾಡ್ಕೊಂಡು ಇಲ್ಲಿ ಗಂಟ ತಲುಪಿದೀವಿ. ಮೇಡಮ್ ಇಲ್ಲ ಮುಂದೆನಾ ಇದರ್ ಉದರ್ ಹಾಗೆ. ಓಕೆ. ಓಕೆ, ಕಸ್ಟಮರ್ಗೆ 280 ಅಂದಿದ ತಕ್ಷಣನೇ ಕಸ್ಟಮರ್ ಶಾಕು. ನಾನು 1.25 ಅವರ್ ಅವ್ರಿಗೆ ಆನ್ ದ ವೇ ರೋಡಲ್ಲಿ ಬಂದಿರೋದು. ಅದು ಯಾವುದೇ ತರ ಅವ್ರಿಗೆ ಏನು ಇದಿಲ್ಲ. ಸದ್ಯಕ್ಕೆ ನಾನೀಗ ಈಕೋ ಸ್ಪೇಸ್ ಅಲ್ಲಿ ಇದ್ದೀನಿ. ಇಲ್ಲೇ ಒಳಗಡೆ ಡ್ರಾಪ್ ಆಗಿದ್ದು. ನಾನು ಇಲ್ಲಿ ಇಷ್ಟೊತ್ತು ಬಂದಿದ್ದು ಅವ್ರಿಗೆ ಯಾವ್ದೇ ತರ ಏನ್ ಹೇಳಿ ಬೇಜಾರೇನಿಲ್ಲ. 280 ಅಂತಾರೆ, 268 ಆಗಿದೆ. ಇದು ಬರುತ್ತಲ್ಲ ಏನದು ವೇಟಿಂಗ್ ಚಾರ್ಜಸ್ ಏನೋ ಆಡ್ ಮಾಡಿದ್ದಾನೆ ನಮ್ಮ ಯಾತ್ರೆಯಲ್ಲಿ, ಅದೆಲ್ಲ ಸೇರಿ 280 ಆಗಿದೆ. ಕಸ್ಟಮರ್ ಫುಲ್ ಶಾಕ್. ಸೊ ಎಷ್ಟು ಕ್ಯಾಬ್ಗಳು ನಿಂತಿದಾವೆ ನೋಡ್ಬೋದು ಇಲ್ಲಿ. ಎಲ್ಲ ಇಲ್ಲಿಗೆ ಡ್ರಾಪ್ ಆಗೋದು. ಇಲ್ಲಿ ನಿಂತ್ರು ವೇಸ್ಟೇನೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಸೀದಾ ಮುಂದಕ್ಕೆ ಹೋಯ್ತೀನಿ. ಅಲ್ಲಿ ಎಲ್ಲ ಯಾವ್ದಾದ್ರು ಮುಂದೆ ಹೋದ್ರೆ ಡ್ಯೂಟಿ ಸಿಗ್ಬಹುದು. 3 ಅಪ್ಲಿಕೇಶನ್ ಆನ್ ಮಾಡ್ಕೋತೀನಿ. ರ್ಯಾಪಿಡೋ, ನಮ್ಮ ಯಾತ್ರಿ, ಊಬರು, ಯಾವ್ದ್ರಲ್ಲಾದ್ರೂ ಸಿಗುತ್ತೆ. ಫುಲ್ ರೈಟ್ ಸೈಡ್ ಅಂತಲ್ಲ, ಎಲ್ಲ ಫುಲ್ ರೋಡೇ ಜಾಮ್ ಆಗಿದೆ. ಇವನ್ನ ಪಿಕಪ್ ಮಾಡಿದ್ದು 9 ಗಂಟೆ 20 ನಿಮಿಷಕ್ಕೆ. ಈಗ 10 ಗಂಟೆ 37 ನಿಮಿಷ ಆಗಿದೆ. ಇಷ್ಟು ಟೈಮ್ ಹಿಡೀತು. ಎಲ್ಲ ಲೈನಲ್ಲಿ ನಿಂತಿರೋದು ನೋಡ್ಬೋದು. ಟ್ರಾಫಿಕ್ ಅಲ್ಲಿ ಓಡಿಸ್ಕೊಂಡ್ ಬಂದೆ ಸಾಕಾಗಿರುತ್ತೆ. ಹಾಗೆ ಇಲ್ಲಿ ಯಾವ್ದು ಇಷ್ಟೊತ್ತಲ್ಲಿ ಡ್ಯೂಟಿ ಸಿಗಲ್ಲ. ರೆಸಿಡೆನ್ಷಿಯಲ್ ಏರಿಯಾ ಕಡೆಗೇನೆ, ಅಂದ್ರೆ ರೆಸಿಡೆನ್ಷಿಯಲ್ ಏರಿಯಾ ಕಡೆ ಇದ್ರೆ ಯಾವ್ದಾದ್ರು ಡ್ಯೂಟಿಗಳು ಬರ್ತವೆ. ಹಾಗೆ ಈಗ ಮತ್ತೆ ಸೇಮ್, ಈಗ ಮತ್ತೆ ಬರ್ತಿರೋ ಬಾಡಿಗೆ ಎಲ್ಲ ಬಂದು ಮತ್ತೆ ವಾಪಸ್ ಇದೇನೆ ಈಕೋ ಸ್ಪೇಸು RMZ ಇದ್ರ ಒಳಗಡೆಗೇನೆ ಸಿಕ್ತಿರೋದು, ಅಲ್ಲೇ ಬರ್ತಿರೋದು. ನೋಡೋಣ, ಹೀಗೆ ಮುಂದೆ ಹೋಗಿ ಬೆಳಂದೂರಲ್ಲಿ ಹಾಕೋಣ. ಆ ಕಡೆ ಎಲ್ಲಾದ್ರೂ ಸಿಕ್ಕಿದ್ರೆ ಹೋಗುವ. CB ರಾಮನ್ ನಗರ್ ಅಲ್ಲಿದ್ದೀನಿ. ಅಂದ್ರೆ 12 ಗಂಟೆ 30 ನಿಮಿಷ ಒಳಗಡೆ ಇತ್ತು ಅಂತಂದ್ರೆ ಒಳಗ್ ಬಿಡ್ತಾರೆ, ಆಯ್ತಾ. ನಾನು ಹಿಂದೆವರೆಗೂ ಹೋಗಿದೆ ಅವ್ರ ಹತ್ರ, ಕಸ್ಟಮರ್ ಹತ್ರ. ಅವ್ರು ಅಲ್ಲೇ ಮೇನ್ ರೋಡ್ಗೆ ಹಾಕವ್ರೆ. ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ 1.25 ಕಿಲೋಮೀಟರ್ ಎಕ್ಸ್ಟ್ರಾ ಇದೆ. ಅದಕ್ಕೆ ಒಂದು 10 ರೂಪಾಯಿ ಈಸ್ಕೊಂಡೆ. ಅದನ್ನು ಯಾಕೆ ಏನು ಅಂತ ಕೇಳ್ತಾರೆ. ನಾವೇನ್ ಗ್ಯಾಸ್ ಹಾಕ್ಸಲ್ವಾ? ನಮ್ ಗಾಡಿ ಓಡಲ್ವಾ?
ನಮ್ ಗಾಡಿಗೆ ವೇರ್ ಅಂಡ್ ಟೇರ್ ಆಗಲ್ವಾ? ಯಾ ಏನಪ್ಪ ಜನಗಳು ಬರೀ ಅವರ ಮೂಗಿನ ನೇರಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ, ಕಷ್ಟ ಸುಖ ಯಾರು ಯೋಚನೆ ಮಾಡಲ್ಲ ಅವರು. ಸೊ ಹಾಗೆ ಇದ್ರ ಒಳಗಡೆ ಒಂದ್ ವರ್ಷ ಮೇಲೆ ಆಗೋಗಿತ್ತಪ್ಪ ನಾನ್ ಬಂದು. ಇಲ್ಲಿ ಬಿಡ್ತಾ ಇರ್ಲಿಲ್ಲ ಇದ್ರ ಒಳಗಡೆ ಆಟೋಗಳ ಎಂಟ್ರಿ ಇಲ್ಲ. ಆದ್ರೆ ಅವ್ರ ಮೇಡಮ್ ಅವ್ರ ಏನೋ ಹೇಳಿದ್ರು, 12:30 ಒಳಗಡೆ ಏನಾದ್ರು ಇದ್ರೆ ಬಿಡ್ತಾರಂತೆ. ಆಯ್ತಾ, ಸರ ಈ ತರ ಇರೋದು. 12:37 ಈಗ. ಹಾಗೆ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್, ಹೆವಿ ಟ್ರಾಫಿಕ್ ಜಾಮ್ ಇದೆ. ರೋಡ್ ಅಂತೂ ಸಾಕಾಗೋಯ್ತು. ಆಯ್ತಾ, ಈ ಬಾಡಿಗೆನೆ 1.5 ಅವರ್ ಆಗೈತೆ. ಒಂದೊಂದ್ ಬಾಡಿಗೆ ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ 1.5 ಅವರ್ ಅಷ್ಟು ಟೈಮ್ ಆಗ್ತಿದೆ. ಡ್ಯೂಟಿಗಳೇನೋ ಬರ್ತಿದಾವೆ, ಡ್ಯೂಟಿ ಬರ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈ ಟ್ರಾಫಿಕ್ ಅಲ್ಲಿ ಕರ್ಕೊಂಬಂದ್ ಬಿಡ್ಬೇಕಲ್ಲ, ಅದು ದೊಡ್ಡ ಚಾಲೆಂಜು. ಹಾಗೆ ನೋಡಿ, ಇವಾಗ 1.5 ಕಿಲೋಮೀಟರ್ ನಾನು ಖಾಲಿ ಬರ್ತಾ ಇದ್ದೀನಿ. ಬಾಗ್ಮನೆ ಟೆಕ್ ಪಾರ್ಕ್ ಮೇನ್ ರೋಡ್ಗೆ ಹಾಕಿದ್ದು, ಅಲ್ಲಿಂದ ಒಳಗಡೆ ಬಂದೆ, ಡ್ರಾಪ್ ಹಾಕಿ ಈಗ ಖಾಲಿ ಹೋಗ್ತಾ ಇದೀನಿ ಮೇನ್ ರೋಡ್ಗೆ. ಆಲ್ಮೋಸ್ಟ್ 3 ಕಿಲೋಮೀಟರ್, 2.5 ಇಂದ 3 ಕಿಲೋಮೀಟರ್ ಲಾಸ್ ಅಂತ ಇಟ್ಕೊಳ್ಳಿ. ಇವು ಕಸ್ಟಮರ್ ಯಾರು ಅರ್ಥ ಮಾಡ್ಕೊಳಲ್ಲ. ಹಾಗೆ ಇದು ನನಗೂ ಬೇರೆ ವಿಧಿ ಇರ್ಲಿಲ್ಲ, ಹೋಗಿ ಪಿಕಪ್ ಮಾಡ್ಬಿಟ್ಟೆ. ಇವ್ರು ಹಾಕಿದ್ದು ಲೊಕೇಶನ್ ಒಂದು, ಇವ್ರು ನಿಂತಿದ್ ಲೊಕೇಶನ್ ಇನ್ನೊಂದು, ಆದರ್ಸ್ ಪಾಮ್ ರಿಟ್ರೇಟ್ ಹತ್ರ. ಇರ್ಲಿ ಅಂತ ಅನ್ಬಿಟ್ಟು ಹೋಗಿ ಪಿಕಪ್ ಮಾಡಿದೆ. ಅಲ್ಲೂ ಕೂಡ 1 ಕಿಲೋಮೀಟರ್ ಅಷ್ಟು ಲಾಸ್ ಆಯ್ತು. ಆಪ್ ಅಲ್ಲಿ 300 ಮೀಟರ್ ತೋರಿಸಿದ್ದು. ಓಕೆ, ಇಲ್ಲೇ ವೆಯ್ಟ್ ಮಾಡುವ ಸ್ವಲ್ಪ ಹೊತ್ತು, ಇಲ್ಲಾಂದ್ರೆ ಇಂದಿರಾನಗರ ಕಡೆಗೆ ಮೂವ್ ಮಾಡ್ತೀನಿ. ಏನ್ ನೋಡ್ತಾ ಇದೀರಾ, ಈ ಮೇಡಮ್ ಅವ್ರು ಬಂದು ಈಗ ಜಸ್ಟ್ ಇವ್ರನ್ನ ಡ್ರಾಪ್ ಮಾಡಿದೆ. ಮೀಟ್ರಲ್ಲಿ 36 ರೂಪಾಯಿ ಆಯ್ತು. 1 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ದು 40 ರೂಪಾಯಿ. ಅವ್ರು ಒಳಗಡೆ ಹೋಗ್ಬೇಕಿತ್ತು, ಪಾಪ ಇಲ್ಲೇ ಇಳ್ಕೊಂಡ್ರು. ಒಳಗಡೆ ಬಿಡಿ ಅಂದಿದ್ರು, ನಾನು ಬಿಡ್ತಾ ಇದ್ದೆ. ಎಷ್ಟು ಗಾಡಿಗಳು ಹೋಲ್ಡಿಂಗ್ ಅಲ್ಲಿ ಇದಾವೆ. ಈಗ ನನಗೆ ಡ್ಯೂಟಿ ಬೇಕು ಬೇಕು ಬೇಕು, ಯಾವ ಸಿಕ್ಕಿದ್ರು ಡ್ಯೂಟಿ ಮಾಡ್ತೀನಿ. ನನ್ ಪ್ಲಾನ್ ಇರೋದೇನಂತಂದ್ರೆ ಆದಷ್ಟು ಬೇಗ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಮನೆಗೆ ಸೇರ್ಕೋಬೇಕು ಅನ್ನೋದು ಇಂಟೆನ್ಸ್. ಆದರೆ ಆಗ್ತಿಲ್ಲ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಇಲ್ಲೇನೆ. ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಏನು ಮಾಡಕ್ ಆಗಲ್ಲ. ಹೋಲ್ಡ್ ಆಗೋಣ. ಊಟನ ಮನೆಯಿಂದಾನೇ ತಗೊಂಡ್ ಬಂದಿದ್ದೀನಿ, ಊಟನೂ ಮಾಡ್ಬೇಕು. ಟೈಮು 1:09 ಈಗ ಮಧ್ಯಾಹ್ನ. ಈಗ ಟೈಮ್ ಬಂದು 4:42 ಆಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ಇಂದಿರಾನಗರದಲ್ಲೇ ಕೂತಿದ್ದೀನಿ. ವೆಯ್ಟ್ ಮಾಡಿ ಸಾಕಾಗೋಯ್ತು. 5489. ಈಗ ಅರೌಂಡ್ ಒಂದು ಪಿಕಪ್ ಅಂತ ಬಂದಿದ್ದು. ಎಷ್ಟು ಸಾಯಂಕಾಲ 6:06 ಆಗಿದೆ. ಫಸ್ಟ್ ಹೋಗಿ ಟೀ ಕುಡಿಯೋಣ ಅಂತ ಹೋಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕಂದ್ರೆ ಸಿಕ್ಕಾಬಟ್ಟೆ ಇಲ್ಲಿ ತಲೆ ಈ ಜಾಗದಲ್ಲಿ ನೋಯ್ತೈತೆ ಒಂದು ಸೈಡು. ಅದೇನ್ ಮೈಗ್ರೇನ್ ಪ್ರಾಬ್ಲಮ್ ಇಲ್ಲ ಏನಂತ ಗೊತ್ತಿಲ್ಲ. ಈ ಟೆನ್ಷನ್ಗಳಾಗ್ಬಿಟ್ರೆ ಇವೆಲ್ಲ ನೋವುಗಳು ಸ್ಟಾರ್ಟ್ ಆಗೋಯ್ತವೆ. ಆಯ್ತಾ, ಇದು ನಮ್ಮ ಆಟೋ ಫೀಲ್ಡಿನಲ್ಲಿ ಇರುವಂತಹ ಟೆನ್ಷನ್. ಸೊ ಈ ಟೆನ್ಷನ್ ಹೋಗ್ಬೇಕು ಅಂದ್ರೆ ಇವಾಗ ಏನ್ ಮಾಡ್ಬೇಕು, ಒಂದು ಟೀ ಕುಡಿಬೇಕು. ಅದೊಂದು ರೀಸನ್ ಅಷ್ಟೇನೆ, ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಜಾಸ್ತಿ. ಟೀ ಕುಡಿಯಬೇಕು, ಯಾವಾಗ ನೋಡಿದ್ರು ಟೀ 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 ಇದೇ ಆಗ್ಬಿಟ್ಟಿದೆ ನಮ್ ಕತೆ. ಹಾಗಾಗಿ ಈಗ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ 1.5 ಕಿಲೋಮೀಟರ್ ಖಾಲಿನೇ ಬಂದಿದ್ದೀನಿ. ಸೊ ಏನ್ ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ಅಲ್ಲಿ 27th ಕೆಫೆ ಅಲ್ಲಿ. ಹಾಗೆ ಯಾರೋ ಒಬ್ರು ಹಿಂಗ್ ಕಮೆಂಟ್ ಹಾಕ್ತಿದ್ರು, ಈ ರೋಡ್ ನೋಡ್ಬೋದು, ಇಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಗಾಡಿ ಹಾಕೊಂಡ್ರೆ ಇದು ಟರ್ನಿಂಗ್ ಅಲ್ಲ. ಆಯ್ತಾ, ತುಂಬಾ ಜನ ನನಗೆ ಹೇಳ್ತಾ ಇದ್ದಿದ್ದು ಏನಂತಂದ್ರೆ ಟರ್ನಿಂಗ್ ಅಲ್ಲಿ ಗಾಡಿ ಹಾಕ್ತೀಯಾ ಅಂತ ಅನ್ಬಿಟ್ಟು ತೋರ್ಸ್ಕೊಟ್ಬಿಡ್ತೀನಿ. ಟೀ ಕುಡಿದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗಬಹುದು. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇದೆ, ಟ್ರಾಫಿಕ್ ಜಾಮ್ ತುಂಬಾ ಇದೆ. ಎಲ್ಲಿಗೆ ಹೋದ್ರೂ ಮಿನಿಮಮ್ ಅಂದ್ರೂ ತಗಲ್ತಾ ಇರೋ ಟೈಮು, ಒಂದು ಬಾಡಿಗೆ ಡ್ರಾಪ್ ಮಾಡಕ್ಕೆ ಒಂದು 10 ಕಿಲೋಮೀಟರ್ಗೆ ಹೋಯ್ತೀನಿ ಅಂದ್ರೆ ಮಿನಿಮಮ್ ಅಂದ್ರೆ 1.25 ಅವರಿಂದ 1.5 ಅವರ್ ಅಷ್ಟು ಟೈಮು. 1-2 ಬಾಡಿಗೆ ಎತ್ಕೊಂಡಿದ ತಕ್ಷಣನೇ ಪೀಕ್ ಅವರ್ ಡಮಾರ್ ಹಂಗಾಗ್ತಿದೆ. ಹೋಗಿ ಈಗ ಟೀ ಕುಡ್ಕೊಂಡ್ ಬರೋಣ. ಹಾಗೆ ಈ ಜಾಗ ನೋಡ್ಬೋದು, ಯಾವ್ದೇ ತರ ಟರ್ನಿಂಗ್ ಅಲ್ಲ. ಆಯ್ತಾ, ಒಂದು ಪಾರ್ಕು ಅಲ್ಲಿ ನೋಡಿ, ಅಲ್ಲೂ ಗಾಡಿ ನಿಲ್ಸಿದ್ದಾರೆ. ಇಲ್ಲಿ ಯಾವ್ದಷ್ಟು ಗಾಡಿಗಳು ಕೂಡ ಓಡಾಡೋದಿಲ್ಲ.
ಅದಕ್ಕೆ ಈ ಜಾಗ ಫೇಮಸ್ ಅಂತ ಹೇಳ್ಬೋದು. ಹಾಯ್ ಬ್ರೋ. ಹುಡಿಕೊಂಬಂದಲ್ಲೋ ಗೆಳೆಯ ಗುರು ಕುಚ್ಚುಕು. ನೆನ್ನೆ ಕರೆದಾಗ ಬರ್ಲಿಲ್ಲ. ಏನು ಗುರು ಅಷ್ಟು ದೂರ 10 ಕಿಲೋಮೀಟರಿಂದ ಹುಡುಕಿ ಬಂದಿದ್ದೀನಿ ನಾನು. ಹಿಂಗೆ ಅಂದ್ಬಿಟ್ರೆ ಹಂಗೆ ಗುರು. ಮಕ್ಕನೇ ಕಾಣಿಸಲ್ಲ ನೀನು. ಏನು ಮಾಡೋದು ಗುರು, ಒರಿಜಿನಲ್ ಕಲ್ಲರು ನಿಮ್ಮ ಥರ ಮೇಕಪ್ ಹಾಕಲ್ಲ. ಹೀರೋ ತಮ್ಸಪ್ ಏನಕ್ಕೆ ಬಂದೆ? ನಾನು ಡ್ಯೂಟಿ ಮಾಡಬೇಕು, ನಾನು ಟೀ ಕುಡ್ದಾಯ್ತು. ಸೊ ಈಗ ಮತ್ತೆ ನಮ್ಮ ದೋಸ್ತ ಮೋಹನ್ ಬಂದಿದ್ದಾರೆ. ಇನ್ನೊಂದು ರೌಂಡು ಟೀ ಕುಡಿಯೋದು. ಕೆಲಸ ಮಾಡ್ಬೋದು ನೀನು. ಏನಿಲ್ಲ, ಕೆಲಸ ಮಾಡೋದು. ಟ್ಯಾಂಕ್ ಇದನ್ನ ಇಟ್ಕೊಂಡ್ಬಿಡು, ಒಂದು 2 ಲೀಟರ್ದು ಫ್ಲಾಸ್ಕ್ ಇಟ್ಕೊಂಡ್ಬಿಡು. ಯಾವಾಗ ಬೇಕಾವಾಗ. ಇಲ್ಲ ಅಂದ್ರೆ ಜಾಕೆಟ್ ಒಂದು ಬರುತ್ತೆ, ಈಗ ಆ ಕಡೆ ಹಿಂಗೆ ಕುಡ್ಕೊಂಡು ಹಂಗೆ ಇಟ್ಕೊಬೋದು. ಒಂದೊಂದ್ ಸತಿ ಯಾವ ತರ ಕೋಪ ಬರುತ್ತೆ ಅಂದ್ರೆ ಸಿಕ್ಕಾಬಡೆ ಸಿಟ್ಟು ಬಂದ್ಬಿಡುತ್ತೆ. ಆಕ್ಚುಲಿ ಇವಾಗ ಬಂದಿದ್ ಕಸ್ಟಮರ್ದು ಮೈನ್ ರೋಡ್ ಅಲ್ಲಿ ಇದ್ದಿದ್ದು ಡ್ರಾಪ್. ಯಾವ್ದೊಂದು ಚಿಕ್ಕ ಪುಟಾಣಿ ಪಾಪ. ಸೊ ಮೈನ್ ರೋಡ್ ಅಲ್ಲಿ ಇದ್ದಿದ್ದು ಅವ್ರಿಗೆ ಚಳಿ ಆಗ್ತಿದೆ ಅಂತೆ, ಅದಕ್ಕೋಸ್ಕರ ಒಳಗಡೆ ಕರ್ಕೊಂಬಂದು ಎಲ್ಲ ಇಡೀ ಇದೆಲ್ಲ ಸುತ್ಕೊಂಡು ಇವಾಗ ಮತ್ತೆ ವಾಪಸ್ ಹೋಯ್ತಾ ಇದೀನಿ. 79 ರೂಪಾಯಿಗೆ 5.5 ಕಿಲೋಮೀಟರ್. ಸೊ ಈ ತರ ಕಸ್ಟಮರ್ ಕತೆ. ಅವ್ರಿಗೆ ಗೊತ್ತಿರುತ್ತೆ ಮೈನ್ ರೋಡ್ ಅಲ್ಲೇ ಹಾಕಿದ್ರು ಮೈನ್ ರೋಡ್ಗೆ ಹಾಕ್ಬಿಡೋದು, ಒಳಗಡೆ ಹಾಕಿದ್ರೆ ಒಂದು 5-10 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಮೈನ್ ರೋಡಲ್ಲಿ ಹಾಕ್ಬಿಡೋದು. ಇಲ್ಲಿ ಬಂದು ಏನಾದ್ರು ಒಂದು ಕತೆ ಹೇಳ್ಬಿಡೋದು ಈ ತರ. ಹಾಗೆ ಮೂಡ್ ಆಫ್ ಆಗೋಯ್ತು ಸ್ನೇಹಿತರೆ ಇವತ್ತು ಡ್ಯೂಟಿ ಮಾಡಕ್ಕೆ. ಹಾಗೆ ಡ್ಯೂಟಿ ಮಾಡಕ್ಕೆ ಒಂಥರ ಮೂಡ್ ಆಫ್ ಆದಂಗೆ ಆಗೋಯ್ತು. ಏನ್ ಟ್ರಾಫಿಕ್ ಸಿಕ್ಕಾಬಿಟ್ಟೆ ಟ್ರಾಫಿಕ್. ಹಂಗೋ ಹಿಂಗೋ 1 ಅವರ್ 1.5 ಅವರ್ ನನ್ನ ಫ್ರೆಂಡು ಮೋಹನನ್ ಜೊತೆ ಅಲ್ಲಿ ಟೈಮ್ ಪಾಸ್ ಆಯ್ತು. ಮಸಾಲೆ ತಿನ್ಕೊಂಡು ಅಲ್ಲಿ ಸುಮಾರು ಹೊತ್ತು ಟೈಮ್ ಅಲ್ಲಿ ಸ್ಪೆಂಡ್ ಆಯ್ತು. ಅದಾದ್ಮೇಲೆ ಸಿಕ್ಕಾಪಟ್ಟೆ ಚಳಿ ಆಯ್ತು. ಅಲ್ಲಿ ನಿಲ್ಸ್ತೀನಿ, ಗಾಳಿ ಹೊಡೆದ್ರೆ ಒಳ್ಳೆ ಹೆವಿ ಕೋಲ್ಡು. ಮತ್ತೆ ಏನಂತಂದ್ರೆ ನಾನು ನಂದು ಏನಿದೆ ಪುಲೋವರು ಅದ್ ತರಕ್ ಮರ್ತು ಬಿಟ್ಟೆ. ಹಂಗಾಗಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಒಂಥರ ನಡ್ಕ ಆಗ್ತೈತೆ, ಕೈ ಎಲ್ಲ ಕೋಲ್ಡ್ ಆಗ್ಬಿಡುತ್ತೆ ಸಣ್ಣಕ್ಕೆ. ಸೊ ಈ ತರ ಇರುವಂತದ್ದು. ಹಾಗೆ ಇವತ್ತಿನ ದಿವಸ ಹೆಂಗಿತ್ತು ಅಂತಂದ್ರೆ ಟಾರ್ಗೆಟ್ ಆಯ್ತಾ ಅಂತಂದ್ರೆ ಇಲ್ಲ, ಟಾರ್ಗೆಟ್ ಆಗಿಲ್ಲ. ಆಲ್ಮೋಸ್ಟ್ ಎಷ್ಟು 70% ಅಷ್ಟು ಮಾಡಿದೀನಿ ಅರ್ನಿಂಗ್ಸು ನನ್ನ ಟಾರ್ಗೆಟ್ಗೆ. ಅದನ್ನ ಮುಗಿಸ್ಕೊಂಡು ಸೀದಾ ಈಗ ಮನೆ ಕಡೆಗೆ ಹೊರಟಿದ್ದೀನಿ. ಪ್ರತಿ ಒಂದು ರೋಡ್ ಕೂಡ ಟ್ರಾಫಿಕ್ ಜಾಮ್ ಐತಾಯ್ತಾ. ಪ್ರತಿ ಒಂದು ರೋಡ್ ಜಾಮ್ ಇಲ್ಲ ಅಂತಲ್ಲ, ಎಲ್ಲಾ ರೋಡು ಜಾಮ್ ಇದೆ. ಸೊ ಓವರಾಲ್ ಆಗಿ ಇವತ್ತಿನ ದಿವಸ ಈ ತರ ಇತ್ತು. ಮತ್ತೆ ಹೇಳದ್ನಲ್ಲ, ತಲೆನೋವು ತರ ಬೇರೆ ಸ್ಟಾರ್ಟ್ ಆಗೋಯ್ತು. ಅದಾದ್ಮೇಲಿಂದ ಡ್ಯೂಟಿ ಮಾಡಕ್ಕೆ ಮನ್ಸಾಗಿಲ್ಲ. 2 ಸತಿ ಟೀ ಕುಡ್ದಿದ್ದೀನಿ. ವೆದರ್ಗೋ ಏನ್ ಕತೆನೋ ಗೊತ್ತಿಲ್ಲ. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.